ಆದ್ರೆ ಅದು ಆ ತಾಳೆಗರಿನಲ್ಲಿ ಇಲ್ಲ ಅಲ್ವಾ ಸ್ವಾಮಿ? ಅವಳ ಮುಖದಲ್ಲಿ ಮೃತ್ಯು ಕಳೆ ಕಾಣಿಸ್ತು. ಸ್ವಾಮಿ, ನನ್ನ ತಂಗಿ ಆ ಮೃತ್ಯುನ ಜಯಿಸ್ಬೇಕು ಅನ್ನೋ ಅವಳ ಸಂಕಲ್ಪ ದೊಡ್ಡದಪ್ಪ. ಅವಳು ಒಳ್ಳೆ ಪ್ರಯತ್ನನೇ ಮಾಡ್ತಿದ್ದಾಳೆ. ಆ ಪ್ರಯತ್ನಕ್ಕೆ ದೈವ ಜೊತೆಯಾದ್ರೆ ಅವಳಿಗೆ ಪೂರ್ಣ ಆಯುಷ್ಯ ಸಿಗುತ್ತೆ. ಆದ್ರೆ ಈಗ ಅವಳು ಮೃತ್ಯು ವಲಯದಲ್ಲೇ ಇದ್ದಾಳೆ. ನಂದಿ ಒಂದ್ ಕಡೆ, ನಾಗರಾಜ ಒಂದ್ ಕಡೆ ಅವಳ ಪ್ರಾಣ ತೆಗಿಬೇಕು ಅಂತ ಸಿದ್ಧವಾಗಿದೆ. ನಂದಿ ನಿಮ್ಗೆ ಎದುರಾಗಿದೆ ಅಂತ ನನ್ ಮನ್ಸಿಗನ್ನಿಸ್ತಿದೆ. ನಾಗರಾಜ ನಿಮ್ಮನೇಲೇ ಇದ್ದಾನೆ, ಪ್ರಾಣ ತೆಗೆಯೋದಕ್ಕೆ ಸಿದ್ಧನಾಗಿದ್ದಾನೆ. ಲಯಕಾರಕನಾಗಿರೋ ಆ ಪರಮಶಿವನ ವಾಹನ ನಂದಿ, ಆಭರಣ ನಾಗರಾಜ ಅವಳನ್ನ ಮೃತ್ಯು ಕೋಪಕ್ಕೆ ಕರ್ಕೊಂಡೋಗುತ್ತೆ. ಹುಷಾರಾಗಿರಿ. ಭಗವಂತ. ಕಲ್ಪನಾ, ಏನೋ ಶಬ್ದ ಕೇಳಿಸ್ತು. ಹೌದಮ್ಮ, ನಮಗೂ ಕೂಡ ಕೇಳಿಸ್ತು. ಹಾವೇನಾದ್ರೂ ಬಂದಿತ್ತಾ ಕಲ್ಪನಾ? ಹಾವಲ್ಲ ಅಜ್ಜಿ, ಬೆಕ್ಕು ಬಂದಿತ್ತು. ಬೆಕ್ಕೆಲ್ಲಾದ್ರೂ ಬುಸ್ ಕೊಡುತ್ತಾ ಅತ್ಗೆ? ಅಯ್ಯೋ, ಹಾವೇ ಬಂದಿರುತ್ತೆ. ನನ್ಗೆ ಹಾವಿನ ಶಬ್ದ ತರನೇ ಕೇಳಿಸ್ತು. ಇಲ್ಲ ಅಜ್ಜಿ, ಬೆಕ್ಕೆ ಬಂದಿದ್ದು. ಬೆಕ್ಕೇನಾದ್ರೂ ಹಾವಿನ ತರ ಶಬ್ದ ಮಾಡುತ್ತಾ ಅತ್ಗೆ? ಅಂದ್ರೆ ಗಂಗಾ ಬದುಕಿದ್ದಾಗ ನಾವ್ ಈ ಮನೆಗ್ ಬಂದಿದ್ವಲ್ಲ, ಆಗ ಹಾವು ಬಂದಿತ್ತಲ್ಲ, ಅದಕ್ಕೆ ಈ ಮನೇಲಿ ಯಾವ ಶಬ್ದ ಕೇಳಿಸಿದ್ರು ಅದು ನಮ್ಗೆ ಹಾವಿನ ಶಬ್ದ ತರ ಕೇಳಿಸತ್ತೆ ಅಂತ ಭ್ರಮೇಲಿದೀವಿ ನಾವು. ಅಷ್ಟೇನಾ ಕಲ್ಪನಾ? ಹಾವು ಬಂದಿಲ್ಲ ಅಲ್ವಾ? ಪದೇ ಪದೇ ಹಾವು ಯಾಕೆ ಬರುತ್ತೆ ಅಜ್ಜಿ? ಆದ್ರೂ ನಾವು ಎಷ್ಟೋ ವರ್ಷ ಆದ್ಮೇಲೆ ಈ ಮನೆಗ್ ಬಂದಿದೀವಿ. ಅವತ್ತಿಂದ ಇಲ್ಲಿವರೆಗೂ ಹಾವು ಎಲ್ಲಿ ಇರುತ್ತೆ ಹೇಳಿ? ಆವತ್ತು ಗಂಗಾಜಾಯಿ ಬಂದಿದ್ರು, ಇವಾಗ ಅವ್ರ ಮಕ್ಕಳು ಅಬ್ಬಿ ದಿವ್ಯ ಬಂದಿದ್ದಾರೆ. ಹಾಗೇನೆ ಆ ಹಾವಿನ ಮರಿಗಳು ಕೂಡ ಇಲ್ಲೇ ಇದೆಯೇನೋ. ನಮ್ಗೆ ಅವ್ರಿಗೆ ಸೇರಿ ಒಂದೇ ಮನೆ ಅಲ್ವೇನಮ್ಮ? ಹಾಗಂತ ಹಾವು ನಿಮ್ಮ ಹತ್ರ ಹೇಳಿದ್ಯಾ ಅಣ್ಣ? ಮನುಷ್ಯರ್ಗಲ್ದೇನೆ ಹಾವುಗಳಿಗೂ ಕೂಡ ವಾರಸತ್ವ ಇರುತ್ತಾ? ನೀವ್ ಹೋಗಿ ಅಜ್ಜಿ, ನಾನ್ ಕಾಫಿ ತಗೊಂಡ್ ಬರ್ತೀನಿ. ನಡೀರಿ, ಬಂದಿದ್ದು ಬೆಕ್ಕಂತೆ. ನಾವು ಹಾವು ಅನ್ಕೊಂಡು ಭಯ ಪಟ್ಬಿಟ್ಟಿದ್ವಿ. ಅತ್ಗೆ, ಹಾಗಂತ ದಿವ್ಯಾ ನಿನ್ನ ಡಾಮಿನೇಟ್ ಮಾಡಲ್ಲ, ಲವ್ ಮಾಡ್ತಾಳೆ, ಫ್ರೆಂಡ್ ಆಗಿರ್ತಾಳೆ. ನೀನು ಒಳ್ಳೇದು ಕೆಟ್ಟದ್ದು ಎಲ್ಲ ಅವಳೇ ನೋಡ್ಕೋತಾಳೆ. ನಿನಗೇನೇ ಬೇಕಂದ್ರೂ ದಿವ್ಯನ್ ಕೇಳು. ನನ್ನ ಜೊತೆ ಹೇಗಿರ್ತೀಯೋ ದಿವ್ಯನ್ ಜೊತೆನೂ ಹಾಗೇ ಇರು, ಸರಿನಾ? ಸರಿ ಶಶಿ, ನಂಗೆ ಸ್ವಲ್ಪ ಕೆಲಸ ಇದೆ. ನಿನಗೆ ಕಂಪ್ನಿ ಬೇಕಂದ್ರೆ ದಿವ್ಯನ್ ಜೊತೆ ಇರು.
ಏನಮ್ಮ ಏನಂತಾರೆ ನಿಮ್ಮ ಯಜಮಾನ್ರು? ಏನಿಲ್ಲ. ಏನು ಇಲ್ಲಂದ್ರೆ ಏನಮ್ಮ, ಹೊರಗಡೆಯಿಂದ ನಾವೆಲ್ಲ ಕೇಳಿಸ್ಕೊಂಡ್ವಿ. ಮಾತಿಗೆ ಮುಂಚೆ ದಿವ್ಯ, ಮಾತಿನ ಕೊನೆಯಲ್ಲಿ ದಿವ್ಯ, ಮಾತಾಡಿದ್ರೆ ದಿವ್ಯ ದಿವ್ಯ ದಿವ್ಯ. ಹ, ಏನಮ್ಮ ಆ ದಿವ್ಯ ದೊಡ್ಡತನ? ದಿವ್ಯಾ ಧೈರ್ಯವಂತೆ ಅಂತೆ, ತುಂಬಾ ಬುದ್ಧಿವಂತೆ ಅಂತೆ. ಯಾಕೆ ನಿನಗಿಲ್ವಾ ಆ ಧೈರ್ಯ? ನಿನಗಿಲ್ವಾ ಆ ಬುದ್ಧಿವಂತಿಕೆ? ನೀನು ಓದಿಲ್ವಾ ಏನು? ಇಂಡೈರೆಕ್ಟ್ ಆಗಿ ನಿನ್ನ ದಿವ್ಯಗೆ ಸೇವೆ ಮಾಡು ಅಂತಿದ್ದಾನಮ್ಮ. ನಿನ್ನ ದಿವ್ಯಗೆ ಗುಲಾಮ್ಳಾಗಿ ಮಾಡ್ತಿದಾರಮ್ಮ. ದಿವ್ಯ ಹತ್ರ ತಗ್ಗಿ ಬಗ್ಗಿ ನಡೆಯೋದು ಅಂದ್ರೆ ಅರ್ಥ ಅದೇ ಅಲ್ವಾ? ಆದ್ರೂ ನೀನ್ ಯಾಕೆ ಆ ದಿವ್ಯನ್ ಮಾತು ಕೇಳ್ಬೇಕು? ದಿವ್ಯಾ ಹೇಳಿದ್ ಯಾಕೆ ಮಾಡ್ಬೇಕು? ನೀನು ಈ ಮನೆ ಸೊಸೆ. ದಿವ್ಯಾ ಅಧಿಕಾರ ಏನಾದ್ರೂ ಇದ್ರೆ ಅದು ಅವಳ ಗಂಡನ ಮನೇಲಿ ಮಾತ್ರ. ಈ ಮನೇಲಿ ಅವಳ ಯಜಮಾನಿಕೆ ಯಾಕಮ್ಮ? ನಿಜಕ್ಕೂ ದಿವ್ಯಾ, ನೀನ್ ಹೇಳೋದನ್ನ ಕೇಳ್ಬೇಕು, ನೀನ್ ಹೇಳಿದ್ದು ಮಾಡ್ಬೇಕು. ನೀನ್ ಹಾಗಿರ್ಬೇಕಮ್ಮ. ನಿನ್ನ ಅಧಿಕಾರನ ತೋರ್ಸ್ಬೇಕು. ಇಲ್ಲ ಅಂದ್ರೆ ಆ ದಿವ್ಯಾ ನಿನ್ ತಲೆ ಮೇಲೆ ಕೂತ್ಕೊಂಡು ಕೈತಕ್ಕಂತ ಕುಣಿತಾಳೆ.